ಎಲ್ಲರಿಗೂ ನಮಸ್ಕಾರ, ಸಕಡಾಂಕೆ ನಮಸ್ಕಾರ. ನಮ್ಮ ಶಾಲಾ ವಾರ್ಷಿಕೋತ್ಸವ ಡಿಸೆಂಬರ್ ತಿಂಗಳಲ್ಲಿ ನಡೀಲಿಕ್ಕಿದೆ. ಈ ಸಲುವಾಗಿ ಮಕ್ಕಳಿಗೆ ಬೇರೆ ಬೇರೆ ಕಾಂಪಿಟೇಷನನ್ನು ಪ್ರತಿ ವರ್ಷ ನಾವು ಇಡ್ತೇವೆ. ಅದರಲ್ಲಿ ಮಕ್ಕಳೆಲ್ಲರೂ ಕೂಡ ಡಿಮಾಂಡ್ ಮಾಡಿ ಈ ಕಾಂಪಿಟೇಷನ್ ಒಂದು ನಮಗೆ ಬೇಕೇ ಅಂತೇಳಿ ಹೇಳಿ ಕೇಳುವಂಥದ್ದು ಅಂತೇಳಿ ಹೇಳಿದರೆ ಕುಕ್ಕಿಂಗ್ ವಿದೌಟ್ ಫೈರ್. ಸೊ ಈ ವರ್ಷವೂ ಕೂಡ ಕಳೆದ ಬಾರಿಯಂತೆ ನಮ್ಮ ಶಾಲೆಯಲ್ಲಿ 7ನೇ ತರಗತಿಯ ಮಕ್ಕಳಿಗಾಗಿ ನಾವು ಕುಕ್ಕಿಂಗ್ ವಿದೌಟ್ ಫೈರ್ನ ಕಾಂಪಿಟೇಷನನ್ನು ಇಟ್ಟಿದ್ವಿ. ನಮಗೆ ಅಂದಾಜೇ ಇಲ್ಲ ಇಂತಿಂಥ ಒಂದು ಅಡುಗೆಗಳು, ಇಂತಿಂಥ ಒಂದು ಸ್ವಾದಿಷ್ಟಕರವಾದಂತಹ ಡಿಫ್ರೆಂಟ್ ಸ್ವೀಟ್ ಸ್ಪೈಸಸ್ ಎಲ್ಲ ಮಕ್ಕಳಿಗೆ ಗೊತ್ತಿದೆ, ಅವರು ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಹೇಳಿ. ಸೊ ಅದನ್ನು ನಿಮಗೆ ತೋರಿಸ್ಲಿಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. 4 ಮಕ್ಕಳ ಒಂದು ಗ್ರೂಪ್ ಅಂತೇಳಿ ಹೇಳಿದರೆ 48 ಮಕ್ಕಳು 12 ವಿಭಾಗಗಳಾಗಿ ಡಿವೈಡ್ ಆಗಿದ್ದಾರೆ. 3 ಫುಡ್ ಐಟಮನ್ನು, 1 ಜ್ಯೂಸನ್ನು ಮಾಡ್ತಾ ಇದ್ದಾರೆ. ಸೊ ನಾವು ಅವರಿಗೆ ಕೊಟ್ಟ ಒಂದು ವಿಷಯ ಏನಪ್ಪ ಅಂತೇಳಿ ಹೇಳಿದರೆ ಹೆಲ್ದಿ ಆಗಿರಬೇಕು, ಹೈಜೀನನ್ನು ಮೇಂಟೈನ್ ಮಾಡಬೇಕು, ಕೈಗೆ ಗ್ಲೌಸನ್ನು ಹಾಕಬೇಕು, ಟೇಸ್ಟ್ ಇರಬೇಕು, ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು ಅಂತೇಳಿ ಹೇಳಿ. ಸೊ ಪ್ರತಿಯೊಂದು ಮಕ್ಕಳು ಅವರವರ ಒಂದು ಗ್ರೂಪನ್ನು ಸ್ವತಃ ಒಂದು ಗ್ರೂಪನ್ನು ಮಾಡಿಕೊಂಡು ಅದರ ನಂತರ ಏನೇನು ಫುಡ್ಡನ್ನು ಮಾಡಬೇಕು ಅಂತೇಳಿ ಹೇಳಿ ಗುಟ್ಟಾಗಿ ಡಿಸ್ಕಸನ್ನು ಮಾಡ್ತಾ ಇರುವಂಥದ್ದು, ಅದಕ್ಕೆ ಏನೇನು ತರಬೇಕು, ಹೇಗೆ ಮಾಡುವಂಥದ್ದು, ಇದೆಲ್ಲ ಚರ್ಚೆಗಳು ಆಗ್ತಾ ಇರುವಂಥದ್ದು, ಡಿಸ್ಕಷನ್ ಆಗ್ತಾ ಇರುವಂಥದ್ದು ನಾನು ನೋಡಿದ್ದೇನೆ, ಗಮನಿಸಿದ್ದೇನೆ. ಸೊ ಈ ಒಂದು ಬಗ್ಗೆ ಮಕ್ಕಳಿಗೆ ತುಂಬ ಒಂದು ಇಂಟ್ರೆಸ್ಟ್, ಅದೇ ರೀತಿ ನಮ್ಮದು ಬೆಸ್ಟ್ ಕೊಡಬೇಕು ಅನ್ನುವಂಥ ಒಂದು ಭಾವ ಎಲ್ಲ ಮಕ್ಕಳಲ್ಲಿ ಕೂಡ ಇತ್ತು. ಕಿಚನ್ ಅಂತೇಳಿ ಹೇಳಿದರೆ ನಾವು ಎಣಿಸುವಂಥದ್ದು ಏನಂತೇಳಿ ಹೇಳಿದರೆ ಹೆಣ್ಣು ಮಕ್ಕಳಿಗೆ ಅಂತೇಳಿ ಹೇಳಿ, ಖಂಡಿತ ಅಲ್ಲ. ಇದಕ್ಕೆ ಗಂಡು ಮಕ್ಕಳು ಕೂಡ ಹೊರತಾಗಿಲ್ಲ. ಎಲ್ಲರೂ ಕೂಡ ಸಮಾನವಾಗಿ ನಮ್ಮ ಕ್ಲಾಸಿನಲ್ಲಿ ಅದೆಷ್ಟು ಮಕ್ಕಳಿದ್ದಾರೆ ಅಷ್ಟೂ ಮಕ್ಕಳು ಈ ಒಂದು ಕುಕ್ಕಿಂಗ್ ವಿದೌಟ್ ಫೈರಲ್ಲಿ ಕಾಂಪೀಟ್ ಮಾಡ್ತಾ ಇದ್ದಾರೆ. ಇದನ್ನು ಬಿಟ್ಟರೆ ಡ್ರಾಯಿಂಗ್ ಕಾಂಪಿಟೇಷನ್, ಅದರಲ್ಲಿ ಹೆಚ್ಚಿನ ಮಕ್ಕಳು ಇರ್ತಾರೆ. ಬಟ್ ಲಾಸ್ಟ್ ಇಯರ್ ನಾವು ಮಾಡುವಾಗ ಒಂದಷ್ಟು ಮಕ್ಕಳು ಈ ಒಂದು ಕಾಂಪಿಟೇಷನ್ಗೆ ಬರಲಿಲ್ಲ. ಬಟ್ ಈ ವರ್ಷ ಏನಾಗಿದೆ ಅಂತೇಳಿ ಹೇಳಿದರೆ ಕ್ಲಾಸಿನ ಅಷ್ಟೂ ಮಕ್ಕಳು ಈ ಒಂದು ಕಾಂಪಿಟೇಷನಲ್ಲಿ ಇದ್ದಾರೆ. ಸೊ ಡೆಸ್ಕನ್ನೆಲ್ಲ ಒಂದು ನೀಟಾಗಿ ಪ್ರೀವಿಯಸ್ ಡೇ ಅರೇಂಜ್ ಮಾಡಿ ಮಕ್ಕಳಿಗೆ ಪ್ಲೇಸನ್ನು ಕೊಟ್ಟು ಬಂದ ಹಾಗೆ ಒಂದು 10-15 ನಿಮಿಷ ಎಲ್ಲ ಸೆಟ್ ಮಾಡಿ ಮಕ್ಕಳಿಗೆ 9:45 ಅಂತೇಳಿ ಹೇಳುವಾಗ ನಾವು ಟೈಮನ್ನು ಕೊಟ್ಟಿದ್ವಿ. ಸೊ ಸುಮಾರು ಒಂದು 10:45 ಒಳಗೆ ಮಕ್ಕಳದ್ದು ಸಾಧಾರಣ ಎಲ್ಲ ಒಂದು ಪ್ರಿಪರೇಷನ್ ಮುಗ್ದಿತ್ತು. 11 ಗಂಟೆ ಅಂತೇಳಿ ಹೇಳುವಾಗ ನಾವು ಜಡ್ಜ್ಮೆಂಟನ್ನು ಆರಂಭ ಮಾಡಿದ್ವಿ. ಸೊ ನೀವು ನೋಡ್ಬೋದು ಯಾವ್ಯಾವ ರೀತಿಯೆಲ್ಲ ಮಕ್ಕಳು ಈ ಒಂದು ಫುಡ್ ಐಟಮನ್ನು ಮಾಡ್ತಿದ್ದಾರೆ ಅಂತೇಳಿ ಹೇಳಿ, ಎಷ್ಟೊಂದು ಹೈಜೀನ್ ಆಗಿ, ಇಷ್ಟೊಂದು ಶ್ರದ್ಧೆಯಿಂದ, ಪ್ರೀತಿಯಿಂದ, ಆಸಕ್ತಿಯಿಂದ ಇದನ್ನು ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ. ಅದು ಮಾತ್ರ ಅಲ್ಲ, ನಿಜವಾಗಿ ಒಂದು ಪ್ರಾಂಪ್ಟಿನಲ್ಲಿ ಹೇಳಬೇಕು ಅಂತೇಳಿ ಹೇಳಿ ಆದರೆ ನನಗೆ ಗೊತ್ತಿಲ್ಲದ ಅದೆಷ್ಟೋ ವಿಷಯಗಳನ್ನು ಮಕ್ಕಳು ಇವತ್ತು ಇಲ್ಲಿ ಮಾಡಿದ್ದಾರೆ. ಅದು ಸ್ವೀಟ್ನಲ್ಲಿ ವೆರೈಟಿ ಇರ್ಬೋದು, ಸ್ಪೈಸಸಲ್ಲಿ ವೆರೈಟಿ ಇರ್ಬೋದು, ಪ್ರತಿಯೊಂದನ್ನು ಎಷ್ಟು ಒಂದು ಲೀಲಾಜಾಲವಾಗಿ ಮಾಡಿದ್ದಾರೆ. ಹುಡುಗರಿರಲಿ ಹುಡುಗಿಯರಿರಲಿ, ನೀವು ನೋಡ್ಬೋದು ಈ ಒಂದು ಪ್ರೆಸೆಂಟೇಷನ್ ಏನಿದೆ ಅದ್ಭುತವಾಗಿತ್ತು. ಅದನ್ನ ನಿಮಗೆ ಫೈನಲ್ ತೋರಿಸ್ತೇನೆ. ಇದು ಈಗ ಸ್ಟಾರ್ಟಿಂಗ್ ಒಂದು ಮಾಡ್ತಾ ಇರುವಂಥ ಒಂದು ಪ್ರೊಸೀಜರ್ ಎಲ್ಲ ಆಗ್ತಾ ಇದೆ. ಇದರ ಜೊತೆಗೆ ಪ್ರತಿಯೊಂದು ಮಕ್ಕಳು ಕೂಡ ಅವರ ಗ್ರೂಪಿಗೊಂದು ಚಂದದ ಹೆಸರನ್ನು ಇಟ್ಟಿದ್ದಾರೆ. ಬಾಯ್ಸ್ ಕಿಚನ್, ಫ್ರೆಂಡ್ಸ್ ಕಿಚನ್, ಸ್ವಾದ್ ವಿದೌಟ್ ಫೈರ್, ತುಂಬ ಒಂದು ವಿಭಿನ್ನ ಮತ್ತು ಒಂದು ಕ್ರಿಯೇಟಿವ್ ಹೆಸರುಗಳು ಅಂತೇಳಿ ಹೇಳಿ ನನಗೆ ಫೀಲ್ ಆಯಿತು. ಹೀಗೆ ನನಗೆ ನೆನಪಿದ್ದದ್ದು ಒಂದಷ್ಟು ಹೇಳಿದ್ದೇನೆ ನಾನು, ಮತ್ತು ನಿಮಗೆ ತೋರಿಸ್ತೇನೆ ಡೀಟೇಲಲ್ಲಿ ಏನೇನು ಮಕ್ಕಳು ಮಾಡಿದ್ದಾರೆ, ಅದೇ ರೀತಿ ಯಾವೆಲ್ಲ ಒಂದು ಹೆಸರುಗಳನ್ನೆಲ್ಲ ಇಟ್ಟಿದ್ದಾರೆ ಅಂತೇಳಿ ಹೇಳಿ. ಸೊ ಮತ್ತೊಂದು ವಿಷಯವನ್ನು ನಿಮಗೆ ಇಲ್ಲಿ ಹೇಳಲೇಬೇಕು. ಯಾವ ಒಂದು ಇಂಗ್ರೀಡಿಯೆಂಟನ್ನೆಲ್ಲ ತಂದು ಅವರು ಇಲ್ಲೇ ಕುಟ್ಟಿ ಪುಡಿ ಮಾಡಿ ಅದನ್ನು ಮಾಡಿದಂಥದ್ದು. ಒಂದಷ್ಟು ಮಕ್ಕಳು ಮಿಕ್ಸಿಯನ್ನು ಒಂದು ತಂದು, ಸ್ಕ್ರೇಪರನ್ನು ತಂದು, ಚಾಪಿಂಗ್ ಮಷಿನ್ ಇರ್ಬೋದು, ಇದನ್ನೆಲ್ಲ ತಂದು ಇಲ್ಲೇ ಮಾಡಿದ್ದಾರೆ ವಿನಃ ಯಾವುದನ್ನು ಕೂಡ ಮನೆಯಿಂದ ಮಾಡಿ ಮಕ್ಕಳು ತರಲಿಲ್ಲ. ಸೊ ಇಲ್ಲೇ ತಂದು ಅದನ್ನು ಶುದ್ಧವಾಗಿ ತೊಳೆದು ಅದೇ ರೀತಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತಾ, ಪುಡಿ ಮಾಡ್ತಾ ಮಕ್ಕಳೆಲ್ಲ ಮಾಡಿದ್ದನ್ನು ನೋಡಿದರೆ ಖಂಡಿತವಾಗಿ ನನಗೆ ಈ ಏಜಿನಲ್ಲಿ ಖಂಡಿತವಾಗಿ ಇಷ್ಟೊಂದು ಅಡುಗೆಯ ನಾಲೆಜ್ ಇರಲೇ ಇಲ್ಲ ಅನ್ನುವಂಥದ್ರಲ್ಲಿ ನನಗೆ ನಿಜವಾಗ್ಲೂ ನಾಚಿಕೆ ಆಗೋದಿಲ್ಲ. ಯಾಕಂತೇಳಿ ಹೇಳಿದರೆ ಇಂದಿನ ಮಕ್ಕಳೇನಿದ್ದಾರೆ ಎಲ್ಲದರಲ್ಲೂ ಕೂಡ ಸ್ಮಾರ್ಟ್. ಅದು ಓದೋದಿರಲಿ, ಬರೆಯೋದಿರಲಿ, ಕ್ವಿಝ್ ಇರಲಿ, ಅಥವಾ ಯಾವುದೇ ರೀತಿ ಸಿಂಗಿಂಗ್ ಕಾಂಪಿಟೇಷನ್ ಇರ್ಬೋದು, ಎಸ್ಸೆ ಇರ್ಬೋದು, ಫ್ಯಾನ್ಸಿ ಡ್ರೆಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಸ್ಪೀಚ್ ಇರ್ಬೋದು, ಯಾವ ನಾವು ಕಾಂಪಿಟೇಷನ್ ಮಾಡ್ತಾರೆ ಪ್ರತಿ ಸಾರಿ ಮಕ್ಕಳು ನಮ್ಮನ್ನು ನಿಬ್ಬೆರಗಾಗಿಸ್ತಾರೆ. ಬೇರೆ ಬೇರೆ ರೀತಿಯ ಟ್ಯಾಲೆಂಟ್ ಅಂತೇಳಿ ಏನು ಹೇಳ್ತಾರೆ ಮಕ್ಕಳಲ್ಲಿ ಭರಪೂರವಾಗಿ ತುಂಬಿದೆ. ಅಷ್ಟು ಮಾತ್ರ ಅಲ್ಲ, ಈ ಕುಕ್ಕಿಂಗ್ ವಿದೌಟ್ ಫೈರ್ ಅಂತೇಳಿ ಹೇಳುವ ಈ ಕಾಂಪಿಟೇಷನ್ ಏನಿದೆ ಇದನ್ನು ಮಾಡುವಾಗ ಒಂದು ಅಡುಗೆಯನ್ನು ಮಾಡುವ ಜೊತೆ ಒಂದು ಹೊಂದಾಣಿಕೆ ಭಾವ, ಕೋಆಪರೇಷನ್ ಇರಬಹುದು, ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥದ್ದು, ಸಹಾಯ ಮಾಡಿಕೊಳ್ಳುವಂಥದ್ದು, ತಿಳಿದುಕೊಳ್ಳುವಂಥದ್ದು, ಬೇರೆಯವರ ಭಾವವನ್ನು ಅರ್ಥೈಸಿಕೊಳ್ಳುವಂಥದ್ದು,
ಹೊಸ ವಿಚಾರಗಳನ್ನು ಕಲಿಯುವಂಥದ್ದಿರಲಿ, ಇದು ಎಲ್ಲವೂ ಕೂಡ ಇದರಲ್ಲಿ ನಮಗೆ ಗೊತ್ತಿಲ್ಲದೆ ಪರೋಕ್ಷವಾಗಿ ಮಕ್ಕಳು ಕಲಿಯುವಂಥ ಒಂದು ಸುಂದರ ವಾತಾವರಣ ಅಂತೇಳಿ ಏನು ಹೇಳ್ತೇವೆ ಅದು ಕೂಡ ನಿರ್ಮಾಣ ಆಗ್ತದೆ. ಅದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಸೊ ಇಲ್ಲಿ ಕೇವಲ ಅಡುಗೆ ಮಾಡುವಂಥದ್ದು ಮಾತ್ರ ಅಲ್ಲ, ಅಥವಾ ಬೇರೆ ಬೇರೆ ಫುಡ್ಗಳನ್ನು ತಯಾರಿಸುವಂಥದ್ದು ಮಾತ್ರ ಅಲ್ಲ, ಒಂದು ಸಹಜೀವನ ಅಂತೇಳಿ ಏನು ಹೇಳ್ತೇವೆ ಅದು ಮಕ್ಕಳಿಗೆ ಖಂಡಿತವಾಗಿಯೂ ಬೇಕು. ಆ ಒಂದು ಭಾವವನ್ನು ಕೂಡ ಮಕ್ಕಳು ಅಳವಡಿಸಲಿಕ್ಕೆ ಸಾಧ್ಯವಾಗುವಂಥದ್ದು ಈ ಒಂದು ಕಾಂಪಿಟಿಷನ್ ಅಂತೇಳಿ ಹೇಳಿ ನಾನು ತಿಳಿದುಕೊಂಡದ್ದು. ಸೊ ಮಕ್ಕಳ ಮುಖದಲ್ಲಿ ಒಂದು ಮೂಡುವಂಥ ನಗು, ಒಂದು ಖುಷಿ ಅಂತೇಳಿ ಏನು ಹೇಳ್ತೇವೆ, ಇದು ಪಾಠದ ಸಮಯದಲ್ಲಿ ನಮಗೆ ಖಂಡಿತ ನೋಡ್ಲಿಕ್ಕೆ ಸಿಗೋದಿಲ್ಲ. ಅವರೊಂಥರ ದೊಡ್ಡ ಮಾಸ್ಟರ್ ಶೆಫ್ ಆಗಿ ನಮಗೆಲ್ಲವೂ ಗೊತ್ತಿದೆ, ನಾವೆಲ್ಲವೂ ಅದ್ಭುತವಾಗಿ ಮಾಡ್ತೇವೆ, ನೋಡಿ ನಾವು ಮಾಡುವಂಥ ಒಂದು ಸ್ಕಿಲ್ಲನ್ನು ಅಂತೇಳಿ ಹೇಳಿ ಪರೋಕ್ಷವಾಗಿ ಅವರು ನಮಗೆ ತೋರಿಸುವಂಥ ಬಗೆ ಉಂಟಲ್ವ, ಅದು ನಿಜವಾಗಿ ನಮ್ಮ ಮನಸ್ಸಿನಲ್ಲಿ ಮಕ್ಕಳ ಬಗ್ಗೆ ಒಂದು ಅಭಿಮಾನವನ್ನು ಮೂಡಿಸ್ತದೆ. ಇಷ್ಟು ಮಾತ್ರ ಅಲ್ಲ, ಇದರ ಜೊತೆಗೆ ನಾನು ಮತ್ತೊಂದು ವಿಷಯವನ್ನು ಹೇಳಬೇಕು. ಅದು ಏನಪ್ಪ ಅಂತೇಳಿ ಹೇಳಿದರೆ, ಪೇರೆಂಟ್ಸಿನ ಒಂದು ಸಹಕಾರ. ಮಕ್ಕಳು ಒಂದು ಕುಕಿಂಗ್ ವಿತೌಟ್ ಫೈರಿಗೆ ಬರಬೇಕು ಅಂತೇಳಿ ಹೇಳಿದರೆ ಭಾಳಷ್ಟು ವಿಷಯಗಳನ್ನು ಎಲ್ಲ ತಗೊಂಡು ಬರಬೇಕಾದ್ರೆ, ಪ್ಲೇಟ್, ಬಟ್ಟಲು, ಲೋಟ, ಬೇರೆ ಬೇರೆ ಆಹಾರ ಸಾಮಗ್ರಿಗಳು, ಅದೇ ರೀತಿ ಈಗ ನೀವು ನೋಡ್ತಾ ಇದ್ದೀರಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಂಥದ್ದಿರಲಿ, ಸ್ಕ್ರ್ಯಾಪರ್, ಪ್ರತಿಯೊಂದು ಗ್ಲೌಸ್ ಇರಲಿ, A to Z ಮಕ್ಕಳಿಗೆಲ್ಲ ತಯಾರು ಮಾಡಿ ಕಳಿಸುವಂಥದ್ದು, ಇದೆಲ್ಲವೂ ಕೂಡ ಪೇರೆಂಟ್ಸ್ ಮಾಡ್ತಾರೆ. ನಾನು ಹೀಗೆ ಮಕ್ಕಳ ಹತ್ರ ಕೇಳಿದೆ, ಎಲ್ಲ ವಿಷಯಗಳನ್ನು ಅವರೇ ನಿಮಗೆಲ್ಲ ತಯಾರು ಮಾಡಿ ಕಳಿಸ್ಬೇಕಲ್ವ, ನೀವು ಇನ್ನೂ ಮಾಡಬೇಕು ನಿಮ್ಮಷ್ಟಕ್ಕೆ, ಇನ್ನು 7th ಸ್ಟ್ಯಾಂಡರ್ಡಿಗೆ ಬಂದಿದ್ದೀರಿ ನೀವು ಅಂತೇಳಿ ಹೇಳಿ. ಆಗ ಮಕ್ಕಳು ಹೇಳಿದರು, ಇಲ್ಲ ಟೀಚರ್, ಎಲ್ಲ ತಯಾರಿಗಳನ್ನು ನಾವೇ ಮಾಡಿಕೊಂಡು ಬರ್ತಾ ಇದ್ದೇವೆ ಅಂತೇಳಿ ಹೇಳಿ. ಸೊ ಇದನ್ನು ಕೂಡ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪರೋಕ್ಷವಾಗಿ ಯಾವುದೇ ವಿಷಯ ಇರಲಿ ಅಥವಾ ಸ್ಪರ್ಧೆಗೆ ಹೋಗುವಾಗ ಅದರ ಹಿಂದಿನ ತಯಾರಿ ಏನಿದೆ, ಏನೇನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಅವರು ತಿಳ್ಕೊಂಡು ಅದು ಮಾಡುವಂಥದ್ದು ಇದೆಯಲ್ಲ, ಇದು ಕೂಡ ಈ ಒಂದು ಕಾಂಪಿಟೇಷನಿಂದ ಮಕ್ಕಳಿಗೆ ಸಿಗುವಂತಹ ಒಂದು ಪಾಠ ಅಂತೇಳಿ ಹೇಳ್ಬೋದು. ನಾನಂತೂ ಈ ಕಾಂಪಿಟೇಷನ್ ಆಗುವಾಗ 1 ಸೆಕೆಂಡ್ ಕೂಡ ಕೂತ್ಕೊಳ್ಳಿಲ್ಲ. ಮಕ್ಕಳ ಸುತ್ತಮುತ್ತ ತಿರುಗಾಡ್ತಾ ಇದ್ದೆ. ಮಕ್ಕಳು ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಏನೇನನ್ನು ಯೂಸ್ ಮಾಡ್ತಾರೆ, ಎಷ್ಟು ಒಂದು ಶುಚಿತ್ವವನ್ನು, ಅದೇ ರೀತಿ ಹೈಜೀನನ್ನು ಕಾಪಾಡಿಕೊಂಡು ಇದನ್ನೆಲ್ಲ ಮಾಡ್ತಾರೆ ಅಂತೇಳಿ ಹೇಳಿ ನೋಡ್ತಾ ಇದ್ದೆ. ಪ್ರತಿಯೊಂದು ಮಕ್ಕಳು ಕೂಡ ನಾವು ಹೇಳಿದ ಒಂದು ಏನೆಲ್ಲ ನಿಯಮಗಳಿದೆಯಾ ಅದನ್ನು ತುಂಬ ಚೆನ್ನಾಗಿ ಚಾಚು ತಪ್ಪದೆ ಪಾಲಿಸಿದರು. ಆಗ್ಬೋದು ಮಕ್ಕಳೇ, ನಿಮಗೆ ಎಷ್ಟು ಚೆನ್ನಾಗಿ ಕುಕಿಂಗ್ ವಿದೌಟ್ ಫೈರನ್ನು ಮಾಡ್ತೀರಿ ನೀವು, ಇದಕ್ಕಾಗಿ ಕಲ್ತ್ರ ಅಂತೇಳಿ ಹೇಳಿದರೆ, ಇಲ್ಲ ಟೀಚರ್, ನಾವು ಮನೆಯಲ್ಲಿ ಪಕ್ಕನೆ ಅಮ್ಮ ಅಥವಾ ಅಪ್ಪ ಹೊರಗಡೆ ಹೋದಾಗ ನಾವೇ ಸುಧಾರಿಸ್ತೇವೆ, ನಾವೇ ಇದನ್ನೆಲ್ಲ ಮಾಡ್ತೇವೆ ಅಂತೇಳಿ ಹೇಳಿದರೆ, ಈ ಕುಕಿಂಗ್ ವಿದೌಟ್ ಫೈರನ್ನು ಬಿಟ್ಟು ವಿತ್ ಫೈರ್ ಕೂಡ ಟೀ, ಕಾಫಿ ಇರ್ಬೋದು, ಅನ್ನ ಇರ್ಬೋದು, ಇದನ್ನು ಕೂಡ ಒಂದು ಮಾಡುವಂತಹ ನಮಗೆ ಕೆಪಾಸಿಟಿ ಇದೆ ಅಂತೇಳಿ ಹೇಳಿ ಮಕ್ಕಳು ಹೇಳುವಾಗ ನಿಜವಾಗಿಯೂ ಆಶ್ಚರ್ಯ ಆಯಿತು ನನಗೆ. ಯಾಕಂತೇಳಿ ಹೇಳಿದರೆ ಈ ವಯಸ್ಸಿನಲ್ಲಿ ನನಗೆ ಗ್ಯಾಸನ್ನು ಹೊತ್ತಿಸ್ಲಿಕ್ಕೆ ಕೂಡ ಹೆದರಿಕೆ ಆಗ್ತಾಯಿತ್ತು. ಸೊ ಆಲ್ಮೋಸ್ಟ್ ಮಕ್ಕಳೆಲ್ಲರೂ ಕೂಡ ಈ ಫುಡ್ಡನ್ನು ಮಾಡಿ ರೆಡಿಯಾಗಿದ್ದಾರೆ. ಬನ್ನಿ ಏನೇನು ಮಾಡಿದ್ದಾರೆ ಅಂತೇಳಿ ಹೇಳಿ ನೋಡುವ. ಸೊ ಫಸ್ಟ್ ಟೀಮಲ್ಲಿ ಮಖಾನ ರಾಯ್ತಾ, ಅದೇ ರೀತಿ ಪೇಡ ಮಾಡಿದ್ದಾರೆ, ಸ್ಪ್ರೌಟೆಡ್ ಮೂಂಗ್ ಸಲಾಡ್ ಮಾಡಿದ್ದಾರೆ, ಅದೇ ರೀತಿ ವಾಟರ್ ಮೆಲನ್ ಮೊಜಿಟೋ. ಸೊ ಇದೆಲ್ಲರಿಗೂ ಕೂಡ ಇಷ್ಟವಾಗುವಂಥದ್ದು. ಸೊ ಇದಿಷ್ಟು ಐಟಮ್ ನಮ್ಮ ಫಸ್ಟ್ ಟೀಮಿಂದ ಮಾಡಿದ್ದಾರೆ. ಸೊ ಮಕ್ಕಳಿಗೆ ಅಭಿನಂದನೆಯನ್ನು ಹೇಳ್ತಾ ನಾವು ಸೆಕೆಂಡ್ ಟೀಮಿಗೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಕೂಡ ಕುರ್ಕುರೆ, ಚಾಟ್, ಮಲಾಯ್ ಬ್ರೆಡ್ ಸ್ವೀಟನ್ನು ಮಾಡಿದ್ದಾರೆ ಮಕ್ಕಳು. ಸೊ ಇದೆಲ್ಲ ನೀವು ನೋಡ್ಬೋದು ಯಾವ ರೀತಿಯಾಗಿದೆ ಅಂತೇಳಿ, ಬೇಕರಿಯಲ್ಲಿ ನೋಡಿದ ಹಾಗೆ. ಅದೇ ರೀತಿ ಕುಕುಂಬರ್ ಬೋಟ್ ಅಂತೆ, ಅದರ ನಂತರ ಐಸ್ ಕ್ರೀಮು, ಮೊಜಿಟೋ, ಮಿಂಟ್, ಇದನ್ನೆಲ್ಲ ಚೆನ್ನಾಗಿ ಮಕ್ಕಳು ಪ್ರದರ್ಶನ ಮಾಡಿದರು. ಸೊ 2ನೇ ಟೀಮಿಗೆ ಅಭಿನಂದನೆ ಹೇಳ್ತಾ ಇದೀಗ 3ನೇ ಟೀಮನ್ನು ನೋಡುವ. ಇವರು ಏನು ಮಾಡಿದ್ದಾರೆ ಅಂತೇಳಿ ಹೇಳಿ. ಇವರಿಲ್ಲಿ ಮಾಡಿದ್ದು ಓರಿಯೋ ಚೋಕೋ ಬಾಲ್ಸ್, ಅದೇ ರೀತಿ ಐಸ್ ಕ್ರೀಮ್, ಸ್ಯಾಂಡ್ವಿಚ್, ಅದೇ ರೀತಿ ಜಲ್ಜೀರಾ. ಸೊ ಇದಿಷ್ಟು ಐಟಮನ್ನು ನಮ್ಮ 3ನೇ ಟೀಮ್ ಅವರು ಮಾಡಿದರು. ಸೊ ಇವರಿಗೂ ಕೂಡ ಅಭಿನಂದನೆಯನ್ನು ಹೇಳ್ತಾ ಇದೀಗ ಬನ್ನಿ ನೆಕ್ಸ್ಟ್ ಟೀಮಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ಹೇಳಿ ನೋಡೋಣ. ಸೊ ಇವರ ಟೀಮ್ನ ಹೆಸರು ಕ್ಲಾಸಿಕ್ ಮಾಸ್ಟರ್. ಸೊ ಈ ಒಂದು ಸ್ವೀಟಿನ ಹೆಸರು ಚಮ್ ಚಮ್. ಸೊ ತುಂಬ ಚೆನ್ನಾಗಿದೆ ಹೆಸರು ಕೂಡ, ಚಮ್ ಚಮ್ ಅಂತೇಳಿ ಹೇಳಿ. ಸೊ ಸ್ವೀಟನ್ನು ಮಾಡಿದ್ದಾರೆ, ಅದೇ ರೀತಿ ಕ್ಯೂಕಂಬರ್ ಬೋಟ್, ಅದರಲ್ಲಿ ಫುಲ್ ಸ್ಪೈಸಿ ಸ್ಟಫನ್ನೆಲ್ಲ ಹಾಕಿ, ಚುರುಮುರಿ, ಅದೇ ರೀತಿ ಇದೊಂದು ಸ್ಪೆಷಲ್ ಇವರು ಮಾಡಿದ್ದು ಶುಗರ್ ಕೇನ್ ಜ್ಯೂಸ್ ವಿದೌಟ್ ಶುಗರ್ ಕೇನ್. ಸೊ ಇದನ್ನು ಅವರು ಬೆಲ್ಲ, ಅದೇ ರೀತಿ ಲಿಂಬೆಹಣ್ಣು ಇದನ್ನೆಲ್ಲ ಹಾಕಿ ಮಾಡಿದ್ದಾರೆ. ಸೊ ಪ್ರೆಸೆಂಟೇಷನ್ ಕೂಡ ಚೆನ್ನಾಗಿತ್ತು. ಸೊ ಅದರ ನಂತರ ನಾವು ನೆಕ್ಸ್ಟ್ ಟೀಮಿಗೆ ಹೋಗ್ತಾ ಇದ್ದೇವೆ. ಸೊ ಇವರು ಕೂಡ ಫ್ರೂಟ್ ಸಲಾಡ್, ಜ್ಯೂಸ್, ರಾಗಿ ಜ್ಯೂಸ್, ಅದೇ ರೀತಿ ಮಜ್ಜಿಗೆ, ಅವಲಕ್ಕಿ,
ಸ್ಪ್ರೌಟೆಡ್ ಮೂಗ್, ಕೋಸಂಬರಿ ಇದನ್ನೆಲ್ಲವೂ ಕೂಡ ಮಾಡಿದರು. ಸೊ ಸ್ಪೆಷಲ್ ಅಂತೇಳಿ ಹೇಳಿ ಏನಿತ್ತು ಅಂತೇಳಿ ಹೇಳಿದರೆ, ಈ ಟೀಮಲ್ಲಿ ಟ್ಯಾಮ್ರಿಂಡ್, ಹುಣಸೆ ಮತ್ತು ಬೆಲ್ಲವನ್ನು ಹಾಕಿ ಮಾಡಿದಂಥ ಇದು ನಮ್ಮ ಕಾಲದ 80-90 ದಶಕದವರು ತಿಂತಾ ಇದ್ದಂಥ ಲೋಕಲ್ ಲಾಲಿಪಾಪ್. ಸೊ ಇದೆಲ್ಲವೂ ಈ ಒಂದು ಟೀಮ್ನ ವೆರೈಟಿ ಇತ್ತು. ಸೊ ನೆಕ್ಸ್ಟ್ ಟೀಮಲ್ಲಿ ಓರಿಯೋ ಮಿಲ್ಕ್ಸ್ ಶೇಕ್, ಲೇಸ್ ಇದ್ದು ಒಂದು ಚಾಟ್, ಅದೇ ರೀತಿ ಹೆಲ್ದಿ ಮೂಂಗ್ ಚಾಟ್ ಇದೆಲ್ಲವೂ ಕೂಡ ಇತ್ತು. ಸೊ ಈ ಒಂದು ಗ್ರೂಪಿನಲ್ಲಿ ಅಡಿಕೆಯ ಚಿಕ್ಕ ಚಿಕ್ಕ ಬೌಲ್ನಲ್ಲಿ ಹಾಕಿಟ್ಟಂತಹ ಫ್ರೂಟ್ ಸಲಾಡ್, ಐಸ್ ಕ್ರೀಮ್. ಸೊ ಇದಿಷ್ಟು ಈ ಒಂದು ಗ್ರೂಪ್ನ ಸ್ಪೆಷಾಲಿಟಿ, ಇವರು ಮಾಡಿದಂತಹ ಐಟಮ್. ಅದರ ನಂತರ ಪುನಃ ಚರ್ಮುರಿ, ಡ್ರೈ ಫ್ರೂಟ್ಸ್, ಖಜೂರ್, ಸ್ಪ್ರೌಟೆಡ್ ಮೂಂಗ್ ಪಚ್ಚಡಿ, ಅದೇ ರೀತಿ ಮೊಜಿಟೊ ಮಿಂಟ್. ಸೊ ಎಲ್ಲ ಮಕ್ಕಳಿಗೆ ಇಷ್ಟವಾಗುವಂಥದ್ದು ಇದೊಂದು ಮೊಜಿಟೊ ಮಿಂಟ್ ಸ್ಪ್ರೈಟನ್ನು ಹಾಕಿ ಮಾಡುವಂಥದ್ದು. ಸೊ ಅವರ ಪ್ರಕಾರ ಇದು ತುಂಬ ಟೇಸ್ಟಿ ಅಂತೇಳಿ ಹೇಳಿ. ಸೊ ಈ ಒಂದು ಗ್ರೂಪ್ನ ಹೆಸರು ಬಾಯ್ಸ್ ಕಿಚನ್ ಅಂತೇಳಿ ಹೇಳಿತ್ತು. ನೆಕ್ಸ್ಟ್ ನಾವು ನೋಡ್ತಾ ಇದ್ದೇವೆ ಫ್ರೆಂಡ್ಸ್ ಕಿಚನ್. ಸೊ ಇದು ಕೂಡ ಓರಿಯೋ ಮಿಲ್ಕ್ ಶೇಕ್, ಅದರ ನಂತರ ಮಟ್ಕಾ ಮಜ್ಜಿಗೆ. ಸೊ ಇದನ್ನು ಮಾಡಿದರು. ಅದರ ನಂತರ ಮಸ್ಕ್ ಮೆಲನ್ ಅಂತೇಳಿ ಏನು ಹೇಳ್ತೇವೆ ಅದರ ಒಂದು ಜ್ಯೂಸ್, ಅದೇ ರೀತಿ ಪೋಹಾ, ಸ್ವಲ್ಪ ಲೈಟ್ ಸ್ವೀಟನ್ನು ಹಾಕಿ ಮಾಡಿದಂತಹ ಮಸ್ಕ್ ಮೆಲನ್ ಪೋಹಾ ಸ್ವೀಟ್ ಅಂತೇಳಿ ಹೇಳಿ ಮಾಡಿದ್ರು. ಅದರ ನಂತರ ಸ್ಯಾಂಡ್ವಿಚ್, ಕುಕುಂಬರ್ ಬೋಟ್. ಸೊ ಇದಿಷ್ಟನ್ನು ಫ್ರೆಂಡ್ಸ್ ಟೀಮ್ ಅವರು ಮಾಡಿದರು. ನೆಕ್ಸ್ಟ್ ಟೀಮ್ ಸ್ವಾದ್ ವಿದೌಟ್ ಅಗ್ನಿ, ವಿದೌಟ್ ಅಗ್ನಿ. ಸೊ ಕುಕಿಂಗ್ ವಿದೌಟ್ ಫೈರ್, ತುಂಬ ಚೆನ್ನಾಗಿತ್ತು ಹೆಸರು ಈ ಒಂದು ಟೀಮಿದ್ದು. ಸೊ ಇವರು ಕೂಡ ರೆಡಿ ಆಗಿದ್ದಾರೆ, ಇವರದೆಲ್ಲ ಐಟಮನ್ನು ತಗೊಂಡು. ಸೊ ಫಸ್ಟ್ ಪಾನ್ ಸ್ವೀಟನ್ನು ಮಾಡಿದರು. ಬೇರೆ ಬೇರೆ ರೀತಿಯ ಡ್ರೈ ಫ್ರೂಟ್ಸನ್ನು, ಸ್ವೀಟನ್ನೆಲ್ಲ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ಡೆಕೋರೇಷನನ್ನು ಕೂಡ ಮಾಡಿದರು. ಲೇಸ್ ಚಾಟನ್ನು ಮಾಡಿದರು. ಸೊ ಈ ಒಂದು ಗ್ರೂಪಿನ ಸ್ಪೆಷಾಲಿಟಿ ಆಗಿತ್ತು. ನೆಕ್ಸ್ಟ್ ಗ್ರೂಪ್ ಟೆಂಡರ್ ಕೊಕೊನಟ್ ಏನಿದೆ ಅದರಲ್ಲಿ ಫ್ರೂಟ್ ಶೇಕ್ ಟೈಪ್ ಒಂದು ಮಾಡಿದರು. ಅದರ ನಂತರ ಮಾವಿನಕಾಯಿಯ ಒಂದು ಗೊಜ್ಜನ್ನು ಮಾಡಿದರು. ಟೆಂಡರ್ ಕೊಕೊನಟ್ ಜ್ಯೂಸನ್ನು ಮಾಡಿದರು. ಅದೇ ರೀತಿ ಸ್ಟಫ್ಡ್ ಓರಿಯೋ ಡೆಸರ್ಟನ್ನು ಮಾಡಿದರು. ಒಂದು ಸ್ಪ್ರೌಟೆಡ್ ಸಲಾಡ್ ಥರ ಮಾಡಿದರು. ಸೊ ಇದು ಕೂಡ ತುಂಬ ಅದ್ಭುತವಾಗಿತ್ತು. ಅದರ ನೆಕ್ಸ್ಟ್ ಟೀಮ್ನವರು ಚರ್ಮುರಿ, ಓರಿಯೋ ಲಡ್ಡು, ಅದೇ ರೀತಿ ಸ್ವೀಟ್, ಜ್ಯೂಸ್ ಇದನ್ನೆಲ್ಲ ಮಾಡಿಕೊಂಡು ತಯಾರಾಗಿದ್ರು. ಸೊ ಕೊನೆಯ 12ನೇ ಟೀಮಿಗೆ ನಾವು ಬರ್ತಾ ಇದ್ದೇವೆ. ಡ್ರೈ ಫ್ರೂಟ್ಸ್ ಲಡ್ಡು, ಸಲಾಡ್, ಸ್ಯಾಂಡ್ವಿಚ್ ಇದನ್ನೆಲ್ಲ ಮಾಡಿದ್ರು ಅವರು. ಅದೇ ರೀತಿ ಫ್ರೂಟ್ ಸಲಾಡ್, ಜ್ಯೂಸ್ ಎಲ್ಲವನ್ನು ಕೂಡ ಮಾಡಿದರು. ಸೊ ಹೆಚ್ಚಿನವರು ಮಾಡಿದಂತೇಳಿ ಹೇಳಿದರೆ ಮೊಜಿಟೊ ಮಿಂಟ್ ಜ್ಯೂಸ್. ಸೊ ಇದಿಷ್ಟು ಈ ಒಂದು ಟೀಮ್ನ ಸ್ಪೆಷಾಲಿಟಿ ಆಗಿತ್ತು. ಸೊ ಮಕ್ಕಳೆಲ್ಲ ತಯಾರಾದ ನಂತರ ಈಗ ನಮ್ಮ ಕೆಲಸ ಆರಂಭ ಆಗಿದೆ. ಅದೇನಂತೇಳಿ ಹೇಳಿದರೆ ಜಡ್ಜ್ಮೆಂಟು ಕೊಡುವಂಥದ್ದು. ಬಟ್ ನಿಜವಾಗಿಯೂ ಹೇಳ್ತೇನೆ, ಎಲ್ಲರೂ ಕೂಡ ಅದ್ಭುತವಾಗಿ ಮಾಡಿದರು. ಯಾರಿಗೆ ಒಂದು ಪ್ರೈಸನ್ನು ಕೊಡುವಂಥದ್ದು ಅನ್ನುವಂಥ ಒಂದು ಡಿಸಿಷನ್ ತಗೊಳ್ಳುವಲ್ಲಿ ಖಂಡಿತವಾಗಿ ನಮಗೆ ಕಷ್ಟ ಆಯಿತು. ಎಲ್ಲರೂ ಕೂಡ ಈಕ್ವಲಿ ಕೊಟ್ಟಿದ್ದರು, ಅದ್ಭುತವಾಗಿ ಮಾಡಿದರು, ತಮ್ಮ 100% ಕೊಟ್ಟಿದ್ದರು. ಕಡೆಗೆ ನಾವು ಒಂದು ಪ್ರೆಸೆಂಟೇಷನ್ ಇರ್ಬೋದು, ಟೇಸ್ಟ್, ಸ್ಪೆಷಲಿ ಟೇಸ್ಟ್ ಹೇಗಾಗಿದೆ ಅಂತೇಳಿ ಹೇಳಿ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಒಂದು ವಿಜೇತರನ್ನು ನಾವು ಘೋಷಣೆ ಮಾಡಿದೆವು. ಸೊ ಕೊನೆಯದಾಗಿ ಹೇಳೋದು ಏನಪ್ಪ ಅಂತೇಳಿ ಹೇಳಿದರೆ, ಬಾಲ್ಯ ಅನ್ನುವಂಥದ್ದು ತುಂಬ ಸುಂದರ. ಅದು ಯಾವತ್ತೂ ನಾವು ಒಂದು ವಯಸ್ಸಿನ ನಂತರ ಅದನ್ನು ಮೆಲುಕು ಹಾಕ್ತಾ ಇರ್ತೇವೆ. ಸೊ ಇಂತಹ ಒಂದು ಸುಂದರ ಕಾಂಪಿಟೇಷನ್ ನೆನಪುಗಳು ಏನು ಇರ್ತದ ಅದು ಮಕ್ಕಳ ಒಂದು ಮನಪಟಲದಲ್ಲಿ, ನೆನಪಿನ ಬುತ್ತಿಯಲ್ಲಿ ಯಾವತ್ತೂ ಕೂಡ ಶಾಶ್ವತವಾಗಿರ್ತದೆ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ನಮಸ್ತೆ.